ಇದೆಲ್ಲ ಕನ್ಸಲ್ಲ ತಾನೆ? ಇಲ್ಲ, ಅವಳು ನಿಜವಾಗ್ಲೂ ಕಷ್ಟಪಟ್ಟೆ ಕೆಲಸ ಮಾಡ್ತಿರೋದು. ಹಾಗಲ್ಲ ಮಾವ, ಫ್ರಾಡ್ ಮಾಡ್ಕೊಂಡು ಜೀವನ ಮಾಡ್ತಿದ್ದವರು ಇಷ್ಟು ಬೇಗ ಬದಲಾಗೋಕೆ ಹೇಗ್ ಸಾಧ್ಯ ಅಂತ. ಅಲ್ಲ ಮಾವ, ನಿಂದೇ ಬೇರೆ ಕತೆ. ಎಲ್ರದ್ದು ಒಂದೇ ಕತೆ ರುಕ್ಕು. ಲೈಫ್ ಎಲ್ರಿಗೂ ಸಮಾನ ಅವಕಾಶ ಕೊಡುತ್ತೆ. ಯಾವಾಗ ಬೇಕಾದರೂ ಟರ್ನ್ ತಗೊಂಡು ಹೊಸ ಬದುಕು ಕಟ್ಕೊಳ್ಳೋ ಅಂಥ ಆಪರ್ಚುನಿಟಿ ಕೊಡುತ್ತೆ. ನಾವೆಷ್ಟು ಓಪನ್ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಯಾವ ದಾರಿಲಿ ಹೋಗ್ತಾ ಇದೆ ಅನ್ನೋದು ನಿರ್ಧಾರ ಆಗುತ್ತೆ, ಗೊತ್ತಾ? ಮಾವ, ನೀನ್ ಯಾಕೋ ಬರ್ತಾ ಬರ್ತಾ ಅವಳ ಪರ ವಾಲ್ತಾ ಇದೆಯಾ ಅಂತ ಅನಿಸ್ತಿದೆ. ಸರಿ ನಡಿ ಹೋಗೋಣ, ಬಂದಿದ್ದ ಕೆಲಸ ಆಯ್ತಲ್ಲ. ಅರೆ ಮಾವ, ನೋಡೋಣ ಇರು, ಇನ್ನು ಎಷ್ಟೊತ್ತು ಕೆಲಸ ಮಾಡ್ತಾಳೆ ಅಂತ. ಪಾಪ, ನಾವು ಅವಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಳಿಗೆ ಗೊತ್ತಾದ್ರೆ ಬೇಜಾರಾಗಲ್ವಾ? ಗೊತ್ತಾದ್ರೆ ಏನ್ ಮಾವ? ಏನ್ ಮಾಡ್ತಾಳೆ? ರುಕೋ, ಏನಿದು ಅಕ್ಕಪಕ್ಕ ಮನೆಗಳಿದಾವೆ. ಕೂಲ್ ಕೂಲ್, ಏನಿಲ್ಲ. ನಡಿ ಹೋಗೋಣ, ನಡಿ ನಡಿ. ನವ್ಯಕ್ಕ, ನಿಮ್ಗಿದು 2 ಎಕ್ಸ್ಟ್ರಾ ಫೋನು. ಸಿಮ್ ಕಾರ್ಡು ಚೇಂಜ್ ಮಾಡ್ಕೊಂಡು ಮಾತಾಡ್ರಿ ಮತ್ತೆ. ನವ್ಯಕ್ಕ ತಗೊಳ್ರಿ. ಇದು ಇವತ್ತು ಕಾಲ್ ಮಾಡಬೇಕಾಗಿರೋ ಲಿಸ್ಟ್ ಅಲ್ಲ? ಹ್ಞೂ ಅಕ್ಕ, ನಾನು ಈ ಲೀಸ್ಟ್ ಕೊಟ್ಟೀನಿ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ನನ್ನ ಮ್ಯಾಗ ಕೋಪ ಮಾಡ್ಕೊತಾರ. ಸರಿ, ಥ್ಯಾಂಕ್ ಯು. ನವ್ಯಕ್ಕ, ಯಾಕಿಷ್ಟು ಗಾಬರಿ ಆದ್ರಿ? ಏನಿಲ್ಲ, ಮತ್ತೇನಾರು ಬೇಕಿದ್ರ ಕೇಳ್ರಿ ಮತ್ತೆ. ನಮಸ್ತೆ ಮೇಡಮ್, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿರೋದು. ಹಾಂ ಮೇಡಮ್, ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಒಂದು ಆಫರ್ ಕೊಟ್ಟಿದ್ದೀವಿ ಮೇಡಮ್. ಹಾಂ, ಕ್ರೆಡಿಟ್ ಕಾರ್ಡಿನ ಹಿಂದ್ಗಡೆ 3 ನಂಬರ್ ಇದೆ ನೋಡಿ ಮೇಡಮ್. ಹಾಂ ಮೇಡಮ್, ಹಾಂ ಅದೇ ಹಾಂ ಹೇಳಿ ಮೇಡಮ್. ಹಾಯ್ ಸರ್, ನಮಸ್ತೆ ಸರ್. ನಿಮಗೆ ಪರ್ಸ್ನಲ್ ಲೋನ್ ಬಂದಿದೆ, ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್? ಓಕೆ ಸರ್, ಒಂದು ನಂಬರ್ ಬರುತ್ತೆ, ಹೇಳ್ತೀರಾ?